ನಮಸ್ಕಾರ. ಸೂ ಫ್ರಮ್ ಸೋ ಫಿಲಮಲ್ಲಿ ಬಂದನೋ ಬಂದನೋ ಭಾವ ಬಂದನೋ ಅಂತ ಒಂದು ಸಾಂಗ್ ಇದೆ. ಈಗ ತಂದನೋ ಆರ್ ಟಿ ಕಾಪಿ ತಂದನೋ ಏನಿದು ಅಂತಂದರೆ, PSI ಆಸ್ಪಿರೆಂಟ್ ಒಬ್ಬರು RTI ಮೂಲಕ ತಮ್ಮ ಪೇಪರ್ 1 ತರಿಸ್ಕೊಂಡಿದ್ದಾರೆ. ಆ ಪೇಪರನ್ನು ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಈ ನಿಟ್ಟಲ್ಲಿ ಪೇಪರನ್ನು ಕೊಟ್ಟು ಡಿಸ್ಕಷನ್ ಮಾಡಲು ಅನುವು ಮಾಡಿಕೊಟ್ಟಂತಹ ಆ ವಿದ್ಯಾರ್ಥಿಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂದರೆ ಬಹಳಷ್ಟು ಜನ ಹಂಚ್ಕೊಳ್ಳಲ್ಲ RTI ಕಾಪಿಗಳನ್ನ. ಸೊ ಅಂತಹ ಸಂಕುಚಿತ ಮನಸ್ಸುಗಳ ನಡುವೆ ಇದೊಂದು ವಿಕಸಿತ ಮನಸ್ಸು. ಸೊ ಇದು ಅವರ ಪೇಪರ್ ಡಿಸ್ಕಷನ್ ನಡೀತಾ ಇರುತ್ತೆ. ಈಗ ನಮಗೆ ಮೋಸ್ಟ್ ಇಂಪಾರ್ಟೆಂಟು ಏನಪ್ಪ ಅಂತಂದರೆ ಪೇಪರ್ 1 ಇದು ಕೇವಲ PSIಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. PSI, ESI, KS ಆ್ಯಂಡ್ IS ಏನಕ್ಕೆ ಎಲ್ಲ ಎಕ್ಸಾಮಿನೇಷನ್ನ ಒಳಗೊಂಡಂತಹ ಅಂಶ ಇದಾಗಿರುತ್ತೆ. ಸೊ ಆದ್ಮೇಲೆ ಈ ನಿಟ್ಟಿನಲ್ಲಿ ನಾವು PSI ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ ಮತ್ತು ಟೆಸ್ಟ್ ಸೀರೀಸ್ ಇವೆರಡನ್ನೂ ಆರಂಭ ಮಾಡ್ತಾ ಇದ್ದೀವಿ. ಸೊ ತಾವು 9620131843 ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೋಬೋದು. ಅಗೇನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, PSI ಫಸ್ಟ್ ಪೇಪರ್ ಅಂದರೆ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್, ದೆನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ ಸೀರೀಸ್, ಇವ್ಯಾಲ್ಯೂಯೇಷನ್ ಪ್ಲಸ್ ಮೆಂಟರ್ಶಿಪ್ ಇವೆಲ್ಲವೂ ನಮ್ಮ ಕಡೆಯಿಂದ ಸಿಗುತ್ತೆ. ಈಗ RTI ಮೂಲಕ, ಸೊ ನೀವು RTI ಮೂಲಕ ಪೇಪರ್ನ ತರಿಸ್ಕೋಬೇಕು. ಈಗ ಸ್ಟಾರ್ಟ್ ಮಾಡೋಣ. ರೈಟ್ ಆನ್ essay ನಾಟ್ ಮೋರ್ ದೆನ್ 600 words ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಟಾಪಿಕ್ಸ್. ಇದು KSRPಯಲ್ಲಿ ಎಕ್ಸಾಮ್ಸಲ್ಲಿ ಪ್ರಬಂಧ 30 ಮಾರ್ಕ್ಸ್ ಇರುತ್ತೆ, PSIಯಲ್ಲಿ 20 ಮಾರ್ಕ್ಸ್ ಇರುತ್ತೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರಲ್ಲಿ 30 ಮಾರ್ಕ್ಸ್ ಇರುತ್ತೆ. 2022ರಂದು ನಡೆದಂತಹ 18/12/2022ರಂದು ನಡೆದಂತಹ ಪರೀಕ್ಷೆ ಆಗಿದ್ದು 600 ಪದಗಳಿಗೆ ಮೀರದಂತೆ. ಸರ್ ಹೇಗೆ ಎಕ್ಸಾಮಲ್ಲಿ 600 ಪದಗಳನ್ನು ಕೌಂಟ್ ಹಾಕಂತಿರ್ಬೇಕಾ? ನೋ, ಬರಿತಾ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಕಾಮನ್ ಸೆನ್ಸಲ್ಲಿ ಗೊತ್ತಾಗುತ್ತದೆ 600 ಪದ ಇದೆಯಾ ಇಲ್ಲ ಅಂತೇಳಿ. 580 ಬರೆದ್ರು ಓಕೆ, 620 ಬರೆದ್ರು ಓಕೆ. Then I am telling you again and again, test series will make your life more easy and more successful. Okay na? So test series na you have to follow more judiciously, you have to follow more rigorously. So test series should be part and parcel of your preparation. ಏನಕ್ಕೆ ಅಂತಂದರೆ ಬರಿತಾ ನಿಮಗೆ ಬರೆಯುವ ಕೌಶಲ್ಯ ಬರುತ್ತೆ, ಆಡ್ತಾ ರಾಗ ಬರುತ್ತೆ, ಬರಿತಾ ಕಲೆ ಬರುತ್ತೆ. ಸೊ ಈ ನಿಟ್ಟಲ್ಲಿ ನಮ್ಮ ಒಂದು ಶಾಂತ ಮಾರ್ಗದ ತತ್ವ ಏನಪ್ಪ ಅಂತಂದ್ರೆ, ಎಲ್ಲಾದರೂ ತಗೊಳ್ಳಿ, ಹೇಗಾದರೂ ತಗೊಳ್ಳಿ, ಒಟ್ಟು ತಗೊಳ್ತಾ ಇರಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಬನ್ನಿ, ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಕ್ವಶನ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಮೋರ್ ನಾಯ್ಸ್ ದ್ಯಾನ್ ಆ್ಯಕ್ಷನ್. ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ಕಿಂತ ಹೆಚ್ಚು ಶಬ್ದವೇ. ಇಂಗ್ಲೀಷಲ್ಲಿ ಸ್ವಲ್ಪ ಗಮನ ಇರಲಿ, ಕನ್ನಡದಲ್ಲಿ ಓದ್ಕೋಬೇಡಿ. ಕನ್ನಡದಲ್ಲಿ ಓದ್ತಾ ಇದ್ದರೆ ಕೇವಲ ಭಾಷಾಂತರ ಆಗಿರುತ್ತೆ, ಅಲ್ಲಿ ಭಾವಾಂತರ ಆಗಿರುವುದಿಲ್ಲ. ಆದ್ದರಿಂದ ಇಂಗ್ಲೀಷ್ ಬಗ್ಗೆನೂ ಸ್ವಲ್ಪ ಗಮನ ಇರಬೇಕಾಗಿ ವಿನಂತಿ. ದಿ ರೋಲ್ ಆಫ್ ಪೊಲೀಸ್ ಇನ್ ಫೈಟ್ ಅಗೇನ್ಸ್ಟ್ COVID-19 ಪ್ಯಾಂಡಮಿಕ್. ಸೊ ಇದೇ BSAಯನ್ನು ನಮ್ಮ ಇಂದಿನ ವಿದ್ಯಾರ್ಥಿ ಬರೆದಿದ್ದಾನೆ. ಸೊ ಆ ಎಸ್ಸೆಯನ್ನು ಅವ್ರು ಬರೆದಿದ್ದಾರೆ, ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಹೇಗೆ ಬರೆದಿದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡ್ಕೊತ ಹೋಗೋಣ. ಇದು ಎಕ್ಸಾಮ್ ಹಾಲಲ್ಲಿ ಬರೆದಂತಹ ಕಾಪಿ. ಏನಕ್ಕೆ ಸರ್ ನಾನು I am telling you, emphasizing more on you to get RTI copies ಅಂತಂದ್ರೆ, in the exam environment your original ಪರ್ಸನಾಲಿಟಿ ಈಸ್ ಗೋಯಿಂಗ್ ಟು ಕಮ್ ಔಟ್. ನಿಮ್ಮ ನಿಜವಾದ ವ್ಯಕ್ತಿತ್ವ ಹೊರಗಡೆ ಬರೋದು ಯಾವಾಗಪ್ಪ ಅಂತಂದರೆ ಒತ್ತಡದಲ್ಲಿ ಇದ್ದಾಗ. ಸೊ ಎಕ್ಸಾಮ್ನ ಒತ್ತಡದಲ್ಲಿ ನೀವು ಅಂದ್ಕೊಂಡಿರ್ತೀರಿ ಅದನ್ನು ಬರೆಯೋಣ, ಈ ಅಂಕಿಅಂಶಗಳು ಬರೋಣ, ದತ್ತಾಂಶಗಳನ್ನು ಹಾಕೋಣ, ಅದು ಹಾಕೋಣ, ಈ ಹೇಳಿಕೆ ಹಾಕೋಣ. ಎಲ್ಲ ಹೇಳಿಕೆಗಳು, ನಿಮ್ಮ ಆದರ್ಶಗಳು ಎಕ್ಸಾಮ್ನ ಒತ್ತಡದ ಮುಂದೆ ಕರಗಿ ಮಾಯವಾಗಿಬಿಡುತ್ತೆ. ಸೊ ಈ ನಿಟ್ಟಲ್ಲಿ ಪೇಪರ್ 1 ಯಾವುದೇ ಕಾರಣಕ್ಕೂ ತಾವು ಇಗ್ನೋರ್ ಮಾಡಬಾರ್ದು. ಈ ಪೇಪರ್ ನನಗೆ ಗೊತ್ತಿದ್ದ ಮಟ್ಟಿಗೆ ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ಪೇಪರ್ 1 ತುಂಬ ಜಾಸ್ತಿ ತೆಗೆದಿದ್ದಕ್ಕೆ ಅವರು ಇವತ್ತು PSI ಆಗಿ KPದಲ್ಲಿದ್ದಾರೆ. ಸೊ ನೀವು ಪೇಪರ್ 2 ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ಪೇಪರ್ 1 ವೀಕ್ ಅದೀನಿ, ಅಥವಾ ಪೇಪರ್ 2 ತುಂಬ ಸ್ಟ್ರಾಂಗ್ ಇದ್ದೀನಿ, ಪೇಪರ್ 1 ವೀಕ್ ಅದೀನಿ. ನೋ, ಎರಡರಲ್ಲೂ ಮೋರ್ ದೆನ್ ಅವರೇಜ್ ಆಗಿರಬೇಕಾಗಿ ತಮ್ಮಲ್ಲಿ ವಿನಂತಿ. ಪೂರ್ ಅಂಡ್ ಇಲ್ಲಿಟ್ರೇಟ್ ಆರ್ ಲೆಸ್ ಕರಪ್ಟ್ ದನ್ ರಿಚ್ ಅಂಡ್ ಎಜುಕೇಟೆಡ್. ನೋಡಿ, ಇದು UPSC SCಯನ್ನು ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಸೊ UPSCಯಲ್ಲಿ ಏನು ಬಂದಿತ್ತು ಅಂತಂದರೆ, ಎಜುಕೇಟೆಡ್ ಮಾಡ್ತಕ್ಕಂಥ ಕರಪ್ಷನ್ ಇದೆಯಲ್ಲ, ಅದು ದೇ ಆರ್ ಲೈಕ್ ಎ ಡೆವಿಲ್. ಎಜುಕೇಟೆಡ್ ಪೀಪಲ್ ದೇ ಆರ್ ಡೂಯಿಂಗ್ corruption in a such a way that
nobody can trace out how this corruption is going to happen. So that's how. ಸೊ ಅದಕ್ಕೆ ಹೇಳ್ತಾರೆ ಏನಂತಂದರೆ, ಈಗ ನಮಗೆ ನರಸಿಂಹಯ್ಯವರು ಹೇಳ್ತಾರೆ, ಈ ಅವಿದ್ಯಾವಂತರು ಮೌಢ್ಯಗಳಲ್ಲಿ ನಂಬಿಕೆ ಇಟ್ಟರೆ ನನಗೆ ಏನು ಸಮಸ್ಯೆ ಇಲ್ಲ, ಆದರೆ ವಿದ್ಯಾವಂತರೇ ಮೌಢ್ಯಗಳಲ್ಲಿ ನಂಬಿಕೆ ಇಡೋದಿದೆಯಲ್ಲ, ದಟ್ ಈಸ್ ವೆರಿ ಕನ್ಸರ್ನ್ ಅಂತ ಹೇಳ್ತಾರೆ. ಸೊ ಹೀಗೆ ನಮಗೆ ಅನ್ಎಜುಕೇಟೆಡ್ ಮಾಡ್ತಕ್ಕಂತಹ ಕರಪ್ಷನ್ ಇದೆಯಲ್ಲ, ದಟ್ಸ್ ನಾಟ್ ಎ ಬಿಗ್ ಡೀಲ್. ಓಕೆ, ಅದರಲ್ಲಿ ಏನು ತುಂಬ ದೊಡ್ಡದಿಲ್ಲ. ಒಂದು ನಿಮಿಷ. ಸೊ ನೋಡಿ, ಈ ಒಂದು ಎಜುಕೇಟೆಡ್ ಕರಪ್ಷನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ವೈಟ್ ಕಾಲರ್ ಕ್ರೈಮ್ಸ್ ಅಂತ ಇರ್ತವೆ. ಆ ವೈಟ್ ಕಾಲರ್ ಕ್ರೈಮ್ಸ್ ಕೋಟಿಗಟ್ಟಲೆ ಆಗಿಬಿಡುತ್ತೆ. ಓಕೆನಾ, ಈಗ ಸತ್ಯಂ ಕಂಪನಿ, ಓಕೆ, ಅದು ವೈಟ್ ಕಾಲರ್ ಮಾಡ್ತಕ್ಕಂಥ ಕರಪ್ಷನ್. ಸೈಬರ್ ಕ್ರೈಮ್ಸ್, ಅದು ಎಜುಕೇಟೆಡ್ ಆ್ಯಂಡ್ ರಿಚ್ ಪೀಪಲ್ ಆಲ್ಸೋ ಡೂ ಸಚ್ ಟೈಪ್ ಆಫ್ ಥಿಂಗ್ಸ್. ಸೊ ಅದಕ್ಕೆ ಪೂರ್ ಆ್ಯಂಡ್ ಇಲ್ಲಿಟ್ರೇಟ್ ಆರ್ ಲೆಸ್ ಕರಪ್ಟ್ ದೆನ್ ರಿಚ್ ಆ್ಯಂಡ್ ಎಜುಕೇಟೆಡ್. ಟೆಕ್ನಾಲಜಿ ಆಸ್ ಎ ಟೂಲ್ ಟು ಡೆಮೋಕ್ರಟೈಸ್ ಎಜುಕೇಷನ್. ಸೊ ಎಜುಕೇಷನ್, ಹೆಲ್ತ್, ರೂರಲ್ ಡೆವಲಪ್ಮೆಂಟ್, ಹ್ಯೂಮನ್, ಅಗ್ರಿಕಲ್ಚರ್, ದೀಸ್ ಆರ್ ಕೋರ್ ಏರಿಯಾಸ್, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಫಾರ್ ದಿ ಎಕ್ಸಾಮಿನರ್. ನೀವು ಯಾವತ್ತೇ ಬರೀರಿ ಎಕ್ಸಾಮು. ಸೊ ನಮ್ಮ ತಂದೆ ಕಾಲಕ್ಕೂ ನಮ್ಮ ಕಾಲಕ್ಕೂ ನಮ್ಮ ಮಕ್ಕಳ ಕಾಲಕ್ಕೂ ಒಂದೇ ಮಾದರಿ ಎಕ್ಸಾಮ್ಸ್ ಇರುತ್ತೆ, ಒಂದೇ ಮಾದರಿ ಟಾಪಿಕ್ ಇರುತ್ತೆ. ಇದು ನನ್ನ ಗ್ಯಾರಂಟಿ, ಇದು ಶಾಂತ ಮಾರ್ಗದ ಗ್ಯಾರಂಟಿ. ನೀವು ಯಾವ ಎಕ್ಸಾಮ್ಸ್ ಆದರೂ ತಗೊಳ್ಳಿ, ಟಾಪಿಕ್ಸ್ ಮಾತ್ರ ಸೇಮ್ ಇರುತ್ತೆ, ಆದರೆ ನಾವು ಚೇಂಜ್ ಆಗ್ತಿರಕ್ಕಂಥದ್ದು ನಮ್ಮ ಪ್ರಿಪ್ರೇಷನ್ ಮಾದರಿ ತುಂಬ ಚೇಂಜ್ ಆಗ್ತಿದೆ. ಬಿ ಕೇರ್ಫುಲ್. ಸೊ ಎಜುಕೇಷನ್, ಒಂದು ಎಜುಕೇಷನ್ ಕೇಳ್ತಾನೆ, ಒಂದು ಹೆಲ್ತ್ ಕೇಳ್ತಾನೆ, ಒಂದು ವುಮೆನ್ ಕೇಳ್ತಾನೆ. ಮೊನ್ನೆ CAPFS ಅಲ್ಲಿ ಅಗ್ರಿಕಲ್ಚರ್ ಕೇಳಿದಾನೆ, ವುಮೆನ್ ಕೇಳಿದಾನೆ. ದೋಸ್ ಟೂ ಏರಿಯಾಸ್ ಆರ್ ಕನ್ಸಿಡರ್ಡ್ ಆಸ್ vulnerable. Decade of the drones has just started. ಇಂಥ ಎಸ್ಸೆ ಏನಾದರೂ ಬರೆದ್ರೆ ಏನು ಗೊತ್ತಾ, 3 ನಾಮ ಅಂತಂದರೆ ನೀವು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀನಿ, ಓಕೆನಾ. ಅಂದರೆ ಇಂಥ ಎಸ್ಸೆಗಳೇನಾದರೂ ಬರೆದ್ರೆ ಕರೆಕ್ಟಾಗಿ ನಾಮ ಹಾಕ್ಸ್ಕೊಂಡು ಬರ್ತೀವಿ, ಅದು ನಮ್ಗೆ ಮಾರ್ಕ್ಸೇ ಬರಲ್ಲ. ಸೊ ಇಂಥ ಎಸ್ಸೆಗಳಿಂದ ನಾವು ಹೋಗಬಾರ್ದು. ಸೊ ಯಾವ ಎಸ್ಸೆಯನ್ನು ಮುಟ್ಟಬೇಕು, ಯಾವ ಎಸ್ಸೆಯನ್ನು ಮುಟ್ಟಬಾರದು, ಯಾವ ಎಸ್ಸೆಯನ್ನು ತೆಗೆದುಕೊಂಡ್ರೆ ಹೆಚ್ಚು ಅಂಕಗಳು ಬರುತ್ತೆ ಅಂತಕ್ಕಂಥ ಅಂಶ ನಿಮಗೆ ಸ್ಪಷ್ಟವಾಗಿ ಗೊತ್ತಿದ್ದಾಗ ಮಾತ್ರ ನೀವು ಉತ್ತಮ ಎಸ್ಸೆಯನ್ನು ಆಯ್ಕೆ ಮಾಡ್ತಾರೆ. ಹೇಗೆ ಗೊತ್ತಾಗುತ್ತೆ ಸರ್? ಎಕ್ಸಾಮಲ್ಲೇ ಗೊತ್ತಾಗುತ್ತೆ. ಎಕ್ಸಾಮಲ್ಲಿ ದೇವರನ್ನ ಗೊತ್ತಾಗಲ್ಲ, ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಯಾರು ಇಂದು ಪ್ರಾಕ್ಟೀಸ್ ಮಾಡ್ತಾರೋ ಅವರು ನಾಳೆ ಗೆಲ್ತಾರೆ. ಸೊ ನಾಳೆಯ ಯಶಸ್ಸು ಇಂದಿನ ವರ್ಕಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿ ಕೇರ್ಫುಲ್. ಓಕೆ, ಎಸ್, ಇದು 30 ಮಾರ್ಕ್ಸ್ ಇರ್ತಕ್ಕಂಥ ಎಸ್ಸೆ. KSRP ಇದು ವಿಶೇಷವಾಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಬನ್ನಿ, ನಮ್ಮ ಹುಡುಗ ಏನು ಮಾಡಿದ್ದಾನೆ, BSA. ಓಕೆ, ಏನಂತ ಇದೆ ಇಲ್ಲಿ ಎಸ್ಸೆ, BSA. ಓಕೆ, COVID-19 ಸಾಂಕ್ರಾಮಿಕ ರೋಗದ ವಿರುದ್ಧದ ಹೋರಾಟದಲ್ಲಿ ಪೊಲೀಸರ ಪಾತ್ರ. ನೋಡಿ, ಕೋರ್ಟಿಂದ ಸ್ಟಾರ್ಟ್ ಮಾಡಿದ್ದಾನೆ. ದೇಶದ ಭದ್ರತೆಗೆ ಭದ್ರತೆಯಾಗಿ ಸೈನ್ಯ ಪಡೆ, ಆಂತರಿಕ ಭದ್ರತೆಗೆ ಭದ್ರತೆಯಾಗಿ ಪೊಲೀಸ್ ಪಡೆ, ಕಾನೂನು ತಜ್ಞರು. ಫಸ್ಟ್ ಲವ್ ಅಂತಾರೆ. ಫಸ್ಟ್ ಲವ್ ನೆವರ್ ಎಂಡ್ಸ್. ಇನ್ ದಿ ಸೇಮ್ ವೇ ಫಸ್ಟ್ ಇಂಪ್ರೆಷನ್ ಇಸ್ ಎ ಬೆಸ್ಟ್ ಇಂಪ್ರೆಷನ್. ನೀವು ಪ್ರಬಂಧದ ಮೊದಲ ಸಾಲಿನಲ್ಲಿ, ಇದರಲ್ಲಿ ಚೆನ್ನಾಗಿ ಇಂಪ್ರೆಷನ್ ಮಾಡಿದರೆ ನೀವು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಸೊ ಈ ಕೋಟನ್ನು ಓದಿದಾಗ ನನಗೆ ಅಷ್ಟು ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಆದ್ದರಿಂದ ಇಂಪ್ರೆಸಿವ್ ಆಗಿರೋ ಕೋಟ್ ಹಾಕಿ. ಸರ್ ಕೋಟ್ ಗೊತ್ತಿಲ್ಲ, ಕೋಟ್ ಹಾಕ್ಬೇಡ್ರಿ. ಕೋಟ್ ಹಾಕೋದ್ರಿಂದ ಎಸ್ಸೆ ಸ್ಟಾರ್ಟ್ ಮಾಡ್ಬೇಕನ್ನೋದು ಮೌಢ್ಯ. ಹಾಕಿದರೆ ಮಾರ್ಕ್ಸ್ ಬರುತ್ತೆ, ಹಂಗಂದ್ರೆ ಹಾಕಿಲ್ಲ ಅಂತ ಮಾತ್ರಕ್ಕೆ ಮಾರ್ಕ್ಸ್ ಬರಲ್ಲ ಅಂಬೋದು ಸುಳ್ಳು. ಸೊ ಶಾಂತ ಮಾರ್ಗದಲ್ಲಿ ಒಂದು ಹೊಸ ಮಾದರಿ, ಏನು ಕಥೆಯಿಂದ ಆರಂಭ ಮಾಡಬೇಕು, ಕತೆ. ಸೊ ನಾನು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಒಂದು 20-30 ಲಕ್ಷದಷ್ಟು ನಾವು ರೇಷನ್ ಕಿಟ್ಟನ್ನು ದಾನ ಮಾಡಿದ್ವಿ. ಹೇಗೆ ಲೈಕ್ ಮೈಂಡೆಡ್ ಪೀಪಲ್, ಹನಿಗೂಡಿದ್ರೆ ಹಳ್ಳ, ತೆನೆಗೂಡಿದ್ರೆ ಬಳ್ಳ ಅನ್ನೋ ಹಾಗೆ ಮಾಡಿದ್ದೀವಿ. ಒಂದು ಕಥೆಯಿಂದನೋ, ಒಂದು ಸನ್ನಿವೇಶದಿಂದನೋ, ಒಂದು ಪೊಲೀಸರ ದೃಷ್ಟಿಯಿಂದನೋ ಆರಂಭ ಮಾಡಿದರೆ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ನನಗೆ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಅಷ್ಟು ಮನಸ್ಸಿಗೆ ಹಿತ ಅನಿಸಿಲ್ಲ. ತಪ್ಪಿಲ್ಲ, ಇಲ್ಲಿ ಎಸ್ಸೆಯಲ್ಲಿ ತಪ್ಪು ಸರಿ ಅಂತಕ್ಕಂಥದ್ದಿಲ್ಲ. ಅವಶ್ಯಕತೆ, ಅನವಶ್ಯಕತೆ ಇವೆರಡರ ನಡುವಿನ ವ್ಯತ್ಯಾಸ ನೀವು ಸ್ಪಷ್ಟವಾಗಿ ತಿಳ್ಕೊಂಡಾಗ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಜಗತ್ತಿನ ಮೊಟ್ಟ ಮೊದಲ COVID-19 ಪ್ರಕರಣ ಚೀನಾದ ವುಹಾನ್ ನಗರದಿಂದ ಆರಂಭವಾಗಿನಿಂದಲೂ ಕರೋನಾ ವಾರಿಯರ್ಗಳು ಜನರನ್ನು ನಿಯಂತ್ರಿಸುವಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಎಸ್ಸೆ, ಈ ಒಂದು ಪ್ಯಾರಾ ಎಸ್ಸೆಗೂ ಏನೂ ಲಿಂಕ್ ಇಲ್ಲ. ಕರೋನಾದ ಹಿನ್ನೆಲೆಯನ್ನು ಹೇಳ್ಕೊಂಡು ಹೋಗಿದ್ದಾರೆ, ಅದು ಕೇಳಿಲ್ಲ. ಪೊಲೀಸರ ಪಾತ್ರ. ನಿಮ್ಮ ತನುಮನದಲ್ಲೂ ಪೊಲೀಸರ ಪಾತ್ರ ಕರೋನಾ, ಇವೆರಡೇ ವರ್ಡ್ ಇರಬೇಕಿತ್ತು ಹೊರತು. ಆದರೆ ಪೂರ್ತಿಯಾಗಿ ಈ ಒಂದು ಅನವಶ್ಯಕ ಮಾಹಿತಿಯನ್ನು ಹಾಕಿರೋದು ತಪ್ಪಾಗುತ್ತೆ. ಸೊ ನಮ್ಮ ಬಗ್ಗೆ ನೆಗೆಟಿವ್ ತಿಳ್ಕೊತಾನೆ ಎಕ್ಸಾಮಿನರ್. ದಿಸ್ ಮ್ಯಾನ್ ಈಸ್ ನಾಟ್ ನೋಯಿಂಗ್ ಎನಿಥಿಂಗ್ ಅಂತಾನೆ. ಓಕೆ, ಪೊಲೀಸ್ ಪಬ್ಲಿಕ್ ಆಫೀಸರ್ ಫಾರ್ ಲೀಗಲ್ ಇನ್ವೆಸ್ಟಿಗೇಷನ್ಸ್ ಅಂಡ್ ಕ್ರಿಮಿನಲ್ ಎನ್ಫೋರ್ಸ್ಮೆಂಟ್ಸ್. ನೋಡಿ, ಎಮರ್ಜೆನ್ಸೀಸ್ ನೀವು ಇಂಗ್ಲೀಷ್ ಕೋಟನ್ನು ಹಾಕಬಹುದು, ಬರೆದಿಟ್ಕೊಳ್ಳಿ. ನೋಡಿ, ನನ್ನ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಸುಮ್ಮನೆ ಮಗಲಿಕ್ಕೊಂಡು ನೋಡಿದೆ, ಟೈಮ್ ಪಾಸಿಗೆ ನೋಡಿದೆ ಅಂತ ಮಾಡಬೇಡಿ. ಬರ್ಕೊಳ್ರಿ. ಒಬ್ಬ ಪರ್ಸನ್ ಹೂ ಕ್ಲಿಯರ್ PSA ಎಕ್ಸಾಮ್ ಆ್ಯಂಡ್ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ ಇನ್ UPSC, ಇಫ್ ಈಸ್ ಟೆಲ್ಲಿಂಗ್ ಸಮಥಿಂಗ್, ವೈ ಯು ಆರ್
ಟೇಕಿಂಗ್ ದಿಸ್ ಆಸ್ ಎ ಟೈಮ್ ಪಾಸ್ ವಿಡಿಯೋ. ಓಕೆ, ಡೋಂಟ್ ಡೂ ದ್ಯಾಟ್ ಥಿಂಗ್. ಓಕೆ, ಸೊ ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರ್ಕೊಳ್ಳಿ. ಇಂಗ್ಲೀಷ್ ಕೋಟ್ಸ್ನ ಹಾಕಬಹುದು, ಇಂಗ್ಲೀಷಲ್ಲೇ ಹಾಕಿ ಅದನ್ನು ಕನ್ನಡದಲ್ಲಿ ಹಾಕಬೇಡಿ. ಸರ್ ಎಷ್ಟು ಹಾಕಬೇಕು? ಅದು ಔಚಿತ್ಯಕ್ಕೆ ತಕ್ಕಷ್ಟು ಹಾಕಿ. ಔಚಿತ್ಯ ನೋಡ್ಬೇಕು, ಅದು ಔಚಿತ್ಯ ಅನಿಸ್ಬೇಕು, ಮತ್ತು ಪೂರ್ತಿ ಇಂಗ್ಲೀಷಲ್ಲೂ ಅನಿಸ್ಬಾರ್ದು, ಪೂರ್ತಿ ಕನ್ನಡನೂ ಅನಿಸ್ಬಾರ್ದು. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ನಿಮಗೆ ಇಂಗ್ಲೀಷ್ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಹಾಕಿ, ಇಲ್ಲ ಅಂದರೆ ಹಾಕಬಾರದು. ಓಕೆ, ಸೊ ಅಗೇನ್ ಈ ಒಂದು ಅಂಶ ಎಸ್ಸೆಗೆ ಸಂಬಂಧಪಟ್ಟಿಲ್ಲ. ಪೊಲೀಸ್ ಎಂಬ ಪದ ಮೂಲ ಗ್ರೀಕದಾಗಿದೆ. ವೇದಗಳ ಕಾಲದಲ್ಲಿ ಕೊತ್ವಾಲ್ ಎಂಬ ಪೊಲೀಸ್ ಪಡೆಯು ಬಗ್ಗೆ ಅರಿವು ವೈದ್ಯಕೀಯ ಗ್ರಂಥಗಳಲ್ಲಿ ನೋಡಬಹುದು. ಆಧುನಿಕ ಕಾಲದ ಪೊಲೀಸ್ ಪಡೆಯು ವಾರೆನ್ ಹೇಸ್ಟಿಂಗ್ಸ್ ಯೋಜನೆಯನ್ನು ತಯಾರಿಸಿದ್ದರು. ಲಾರ್ಡ್ ಕಾರ್ನ್ವಾಲಿಸ್ ಅಚ್ಚುಕಟ್ಟಾಗಿ ಜಾರು ಮಾಡುವಲ್ಲಿ ಯಶಸ್ವಿಯಾದನು. ಅಗೇನ್ ಈ ಒಂದು ಪ್ಯಾರ ಏನು ಹೇಳ್ತಿದೆ ಅಂದರೆ ಪೊಲೀಸ್ ಪಡೆಯ ಹಿನ್ನೆಲೆಯನ್ನು ಹೇಳ್ತಾ ಇದೆ. ಅಗೇನ್ ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಕೆಲವೊಂದು ಸ್ಟ್ಯಾಟಿಕ್ ಪಾಯಿಂಟ್ ಇದೆ. ಕೊತ್ವಾಲ್ ಅಂತ ಕರಿತಾ ಇದ್ದಿಲ್ಲ, ವೇದಗಳ ಕಾಲದಲ್ಲಿ ಕೊತ್ವಾಲ್ ಅನ್ನೋ ವರ್ಡೇ ಇದ್ದಿಲ್ಲ. ಓಕೆ, ಅಗೇನ್ ಇಲ್ಲಿ ಕಾರ್ನ್ವಾಲಿಸು, ವಾರೆನ್ ಹೇಸ್ಟಿಂಗ್ಸ್ ವಿಚ್ ಈಸ್ ಟೋಟಲಿ ಅನ್ನೆಸೆಸರಿ. ಮತ್ತೊಮ್ಮೆ ಹೇಳ್ತೀನಿ, ಲಾರ್ಡ್ ಕಾರ್ನ್ವಾಲಿಸ್ ಹೀಸ್ ರಿಫಾರ್ಮ್ಸ್ ಈಸ್ ಇಂಪಾರ್ಟೆಂಟ್, ಬಟ್ ಹಿಸ್ ಜುಡಿಷಿಯಲ್ ರಿಫಾರ್ಮ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಇದನ್ನೇ ನಾನು HYT ಕ್ಲಾಸಲ್ಲಿ 1000 ಬಾರಿ ಹೇಳಿದ್ದೀನಿ, HYT ಕ್ಲಾಸಲ್ಲಿ. ಓಕೆನಾ? ಸೊ HYT ಕ್ಲಾಸು ಈಗ 5th ಬ್ಯಾಚ್ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಎಕನಾಮಿಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಗೆಟ್ ಅಡ್ಮಿಷನ್ಸ್, ಯು ಕ್ಯಾನ್ ಕಾಲ್ ದಿಸ್ ನಂಬರ್, HYT ಕ್ಲಾಸಸ್ಸು. ಓಕೆ, ಸೊ ಅಗೇನ್ ಈ ಒಂದು ಎಸ್ಸೆ, ಈ ಒಂದು ಪ್ಯಾರ ಎಸ್ಸೆಗೆ ಸಂಬಂಧಪಟ್ಟಿಲ್ಲ. ನೋಡಿ, ಕನ್ಸಿಸ್ಟೆಂಟ್ಲಿ 2ರಿಂದ 3 ಪ್ಯಾರಗಳು ಎಸ್ಸೆಗೆ ಲಿಂಕ್ ಆಗ್ತಾ ಇಲ್ಲ. ನೋಡಿ, ಯಾಕೆ ಮಾರ್ಕ್ಸ್ ಕಡಿಮೆ ಬರುತ್ತೆ? ದಿಸ್ ಈಸ್ ದಿ ರೀಸನ್. ಇದು ಯಾವುದೋ ಟೆಸ್ಟ್ ಸೀರೀಸ್ ಅಲ್ಲಪ್ಪ, ಇದು ಎಕ್ಸಾಮ್ ಹಾಲಲ್ಲಿ ಬರೆದಂತಹ ಎಸ್ಸೆ. ಓಕೆ, 1861 ಭಾರತೀಯ ಪೊಲೀಸ್ ಕಾಯ್ದೆಯು ರೂಪಿಸಿ ಕೇಂದ್ರದಿಂದ ಶಾಸನಾತ್ಮಕ ಸ್ಥಾನಮಾನ ಒದಗಿಸಿದರು ಸರ್ದಾರ್ ವಲ್ಲಭಾಯ್ ಪಟೇಲ್. ಇದು ಕೂಡ ಪ್ರಬಂಧಕ್ಕೂ ಇದಕ್ಕೂ ನೇರವಾದ ಸಂಬಂಧ ಇಲ್ಲ. ಸೊ ಹೀಗೆ ನೇರವಾದ ಸಂಬಂಧ ಇಲ್ಲದಂತಹ ಅಂಶಗಳನ್ನು ಬರ್ಕೊಂತ ಹೋದಾಗ ಇವ್ಯಾಲ್ಯುವೇಟರು ಬಟ್ಟೆ ಹರ್ಕೊಂಡು ಓಡೇ ಬಿಡ್ತಾನೆ. ಗೊತ್ತಾಯ್ತಾ? ಬಟ್ಟೆ ಹರ್ಕೊಂಡ್ಬಿಡ್ತಾನೆ, ಓಡೇ ಬಿಡ್ತಾನೆ. ಹೆಂಗ್ರಿ ಮಾಡೋದು ಇವ್ಯಾಲ್ಯೂಯೇಷನ್ ಈ ಥರ ಇದ್ದಾರೆ ಅಂತ ಕೇಳ್ತಾನೆ. ಓಕೆನಾ? ಸೊ ಈ ನಿಟ್ಟಲ್ಲಿ ತಾವು ಪ್ರಬಂಧಕ್ಕೆ ಪೂರಕವಾಗಿ ಬರಿಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನೀವು ಹಾವನ್ನು ಸಾಯಿಸ್ಬೇಕಂದ್ರೆ ಹುತ್ತವನ್ನು ಬಡಿಬಾರದು, ಅವನ್ನೇ ಬಡಿಬೇಕಂತ ಹೇಳ್ತಾರೆ. ಸೊ ಹಾಗೆ ತಾವೇನು ಮಾಡಬೇಕಪ್ಪ ಅಂತಂದರೆ ಎಸ್ಸೆಯನ್ನು ಬರಿಬೇಕಾದ್ರೆ ನೀವು ಹುತ್ತವನ್ನು ಬಡಿತಾ ಇದ್ದೀರಾ, ನೇರವಾಗಿ ಪೊಲೀಸರ ಪಾತ್ರ ಬರಿಬೇಕು. ಟಕ 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 ಪೊಲೀಸರ ಪಾತ್ರ ಬರ್ಕೊಳ್ಳಿ, ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಮೋರ್ ಡೈಮೆನ್ಷನ್ಸ್ ಮೋರ್ ಮಾರ್ಕ್ಸ್. ಡೈಮೆನ್ಷನ್ಸ್ ಕೊಟ್ಟು ಆ ಡೈಮೆನ್ಷನ್ಸ್ ವಿವಿಧ ಆಯಾಮಗಳನ್ನು ನೀವು ಎಸ್ಸೆಗೆ ಸಂಬಂಧಪಟ್ಟ ಹಾಗೆ ಲಿಂಕ್ ಮಾಡಿ ವಿವಿಧ ಆಯಾಮಗಳನ್ನು ಬರೆದಾಗ ಯು ವಿಲ್ ಗೆಟ್ ಎ ಮೋರ್ ಮಾರ್ಕ್ಸ್. ಓಕೆ, ಸಾರ್ಸ್ ಜಾತಿಗೆ ಸೇರಿದ ಕೋವಿಡ್-19 ಭಾರತದ ಕೇರಳದಲ್ಲಿ ಮೊದಲ ಪ್ರಕರಣದಿಂದ ಹಿಡಿದು ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಲಸಿಕೆಯನ್ನು ಜನರಿಗೆ ತಲುಪಿಸುವವರೆಗೂ ಪೊಲೀಸ್ ಸೇವೆ ಅಭೂತಪೂರ್ವವಾದಂತು. ಸೊ ಈ ಎಸ್ಸೆಯನ್ನು ಇಲ್ಲಿ ಕರೆಕ್ಟಾಗಿ ತುಂಬ ಎಲಾಬ್ರೇಟ್ ಮಾಡಬೇಕಿತ್ತು. ಓಕೆ, ಫಸ್ಟ್ ಪೊಲೀಸರ ಪಾತ್ರ ಏನು, ಕ್ವಾರಂಟೈನಲ್ಲಿ ಏನಾಯಿತು, ನಂತರದಲ್ಲಿ ವಲಸೆ ಕಾರ್ಮಿಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಏನಾಯಿತು, ಜನರನ್ನು ಹೇಗೆ ನಿಯಂತ್ರಣ ಮಾಡಿದರು, ಲಸಿಕೆಗೆ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸರ ಪಾತ್ರ ಇತ್ತು. ಆ್ಯಕ್ಚುಲಿ ಇಲ್ಲಿ ಎಲಾಬ್ರೇಟ್ ಮಾಡೋಕ್ಕಿತ್ತು. ಇಲ್ಲಿ ರಿಲೆವೆಂಟಾಗಿ ಬರೆದಿದ್ದಾರೆ, ಆದರೆ ಅದನ್ನು ಶಾರ್ಟ್ಕಟ್ ಟ್ರೈಲರ್ ಥರ ಮುಗಿಸ್ಬಿಟ್ಟಿದ್ದಾರೆ. ಈ ಥರ ಮಾಡಬಾರದು. ಪೊಲೀಸ್ ಎಂಬುದು ರಾಜ್ಯ ಪಟ್ಟಿಯಲ್ಲಿದ್ದು 312ನೇ ವಿಧಿ ಅನ್ವಯ ಸಾಂವಿಧಾನಿಕ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಇದು ಟೋಟಲಿ ಅನವಶ್ಯಕ. ಒಂದೇ ಬರೇ ಸಾಂವಿಧಾನಿಕ ಆಯಾಮಕ್ಕೆ ಹೋಗ್ಬಿಟ್ಟಿದ್ದಾರೆ. ಇದು ಅನವಶ್ಯಕ, ಇದು ಬೇಕಿಲ್ಲ. ಹೀಗೆ ಬೇಕಿರದಂತಹ ಅಂಶಗಳನ್ನು ನೀವು ಬರೆದಾಗ ನಿಮಗೆ ಬೇಕಾದಂತಹ ಪೋಸ್ಟು ಸಿಗಲ್ಲ. ಸೊ ತಾವೆಲ್ಲರೂ ಏನಾದರೂ RTI ಕಾಪಿಲಿ ಎಸ್ಸೆ ಬಂದಿದ್ರೆ ಯು ಜಸ್ಟ್ ಸೆಂಡ್ ಅಸ್, ವಿ ವಿಲ್ ಡಿಸ್ಕಸ್ ಇಟ್. ಓಕೆ, ನಿಮ್ಮ ಹೆಸರನ್ನು ಎಲ್ಲೂ ನಾವು ಬಿಡುಗಡೆ ಮಾಡಲ್ಲ ಗೌಪ್ಯತೆಯ ದೃಷ್ಟಿಯಿಂದ. ಓಕೆ, KS ಇರ್ಬೋದು, IAS ಇರ್ಬೋದು. IAS ಅಲ್ಲಿ ಕೊಡಲ್ಲ RTI ಕಾಪೀಸು, KS ಅವ್ರು ಕೊಡ್ತಾರೆ, PSI ಅವ್ರು ಕೊಡ್ತಾರೆ. ಓಕೆ, ಸೊ ಎಲ್ಲಿ ನೀವು KE ಎದುರು ಬರೆದ್ರೆ KE ಎದುರಿಗೆ ಅಪ್ಲೈ ಮಾಡಿ, KSP ಅವ್ರು ಬರೆದ್ರೆ KSP ಅವ್ರಿಗೆ ಅಪ್ಲೈ ಮಾಡಿ. ಓಕೆನಾ? ಸೊ ಯಾರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಅವ್ರಿಗೆ RTI ಕಾಪಿಯನ್ನು ಹಾಕಿ ನಿಮ್ಮ ಕಾಪಿಯನ್ನು ಅವ್ರು ಕೊಡ್ತಾವ್ರೆ. ಓಕೆ, ಪೊಲೀಸ್ ಪಡೆ ಗಸ್ತು ತಿರುಗುವ ಉದ್ದೇಶಗಳು. ಕೋವಿಡ್ ವೇಳೆಗೆ ನಿಖರತೆ ಮಾಹಿತಿ ನೀಡುವುದು, ಎಚ್ಚರಿಕೆ, ಕಾನೂನು ಅರಿವು ಇದು ಸಹ ಅನವಶ್ಯಕ. ಸೊ ಇಲ್ಲೇನಾಗ್ತಿದೆ ಅಂತಂದರೆ ಅನವಶ್ಯಕ ಮಾಹಿತಿಗಳನ್ನು ಸುಮ್ಮನೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಸ್ವಾಮಿ ಅಲ್ಲಿ ಕೇಳ್ತಿರೋದು ಪೊಲೀಸರ ಪಾತ್ರ ಅಷ್ಟೇ, 2 ವರ್ಡು, ಕೋವಿಡ್
ಪೊಲೀಸರ ಪಾತ್ರ, ಕೋವಿಡ್ ಪೊಲೀಸರ ಪಾತ್ರ. ಇವೆರಡನ್ನು ಬಿಟ್ಟು ಪೊಲೀಸರ ಗಸ್ತು, ಪೊಲೀಸರದು ಅದು, ಪೊಲೀಸ್ ಪಡೆ ಹೇಗೆ ಬಂತು, ಕಾರ್ವಾಲಿಸು, ಇವ್ಯಾವು ಬೇಡ. ಓಕೆ, ಜನರನ್ನು ನಿಯಂತ್ರಿಸುವಲ್ಲಿ ಪೊಲೀಸ್ ಪಡೆಗೂ ಕೂಡ ಗ್ರಹಣವಾದಂತಹ ಸನ್ನಿವೇಶಗಳು ಎದುರಾದರೂ ಅದನ್ನು ಬದಿಗೊತ್ತಿ ಕೆಲಸ ನಿರ್ವಹಿಸುತ್ತಿರುವುದು ವಿಶೇಷ. ಅದರಲ್ಲಿ ಕೆಲವು ಸಮಸ್ಯೆಗಳು ಇಂತಿವೆ. ನೋಡಿ ಇಲ್ಲೇನು ಮಾಡಿದ್ದಾರೆ, ಸವಾಲುಗಳ ಬಗ್ಗೆ. ಸಮಸ್ಯೆಗಳು ಅಂತ ಅನ್ನಬಾರ್ದು ವರ್ಡು. ನೋಡಿ, ನೀವು ಆಗ್ತಕ್ಕಂಥದ್ದು ಅಧಿಕಾರಿ, ಯು ಆರ್ ಗೋಯಿಂಗ್ ಟು ಬಿಕಮ್ ಆಫೀಸರ್. ಆಫೀಸರ್ ಆಲ್ವೇಸ್ ಸಿ ದಿ ಪ್ರಾಬ್ಲಮ್ ಆಸ್ ಎ ಚಾಲೆಂಜ್ ರಾದರ್ ದನ್ ಎ ಪ್ರಾಬ್ಲಮ್ ಇಟ್ ಸೆಲ್ಫ್. ಓಕೆ, ಸೊ ಯು ಹ್ಯಾವ್ ಟು ಸಿ ಸಮಥಿಂಗ್ ಈಸ್ ಡಿಫಿಕಲ್ಟಿ ದಟ್ ಆಸ್ ಎ ಚಾಲೆಂಜ್, ನಾಟ್ ಆಸ್ ಎ ಪ್ರಾಬ್ಲಮ್. ಸಮಸ್ಯೆಗಳಂತ ಅನ್ನಬಾರ್ದು, ಸವಾಲುಗಳು ಅನ್ನಬೇಕು. ನೀವು ಬಳಸ್ತಕ್ಕಂತಹ ಭಾಷೆಯ ಮೇಲೆ ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಟಾಟಾ ನ್ಯಾನೋ ಕಾರು ಫೇಲ್ ಆಗೋಕ್ಕೆ ಬಿಗ್ಗೆಸ್ಟ್ ಕಾರಣ ಅಂದರೆ ದೇರ್ ಇಸ್ ಓನ್ಲಿ ಒನ್ ವರ್ಡ್, ಟಾಟಾ ನ್ಯಾನೋ ಕಾರ್. ಏನಕ್ಕೆ ಅಂದರೆ ದೇ ಹ್ಯಾವ್ ಟೋಲ್ಡ್ ಟಾಟಾ ನ್ಯಾನೋ ಕಾರ್ ಈಸ್ ಒನ್ ಆಫ್ ದಿ ಚೀಪೆಸ್ಟ್ ಕಾರ್ ಅಂತ ಹೇಳ್ಬಿಟ್ರು. ಜನಕ್ಕೆ ಚೀಪ್ ಇಷ್ಟ ಆಗಲ್ಲ ರೀ. ಸೊ ರಾದರ್ ದೆನ್ ಯೂಸಿಂಗ್ ದಿ ವರ್ಡ್ ಚೀಪ್, ಹ್ಯಾಡ್ ದೇ ಯೂಸ್ಡ್ ವರ್ಡ್ ಅಫೋರ್ಡಬಲ್, ದೆನ್ ಇಟ್ ವುಡ್ ಹ್ಯಾವ್ ಮೇಡ್ ಎ ಗ್ರೇಟ್ ಇಂಪ್ಯಾಕ್ಟ್ ಟು ದಿ ಪೀಪಲ್ ಮೈಂಡ್ ಸೆಟ್. ಸೊ ಬಳಸ್ತಕ್ಕಂತಹ ಪದ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಸೊ ನೀವು ಬಳಸ್ತಕ್ಕಂಥ ಪದಗಳ ಮೇಲೆ ಹಿಡಿತ ಇರಬೇಕು ರೀ, ಹಿಡಿತ. ಸಮಸ್ಯೆಗಳಂತ ಬರಿಬಾರ್ದು, ಸವಾಲುಗಳಂತ ಬರಿಬೇಕು. ತೊಂದರೆಗಳಂತ ಬರಿಬಾರ್ದು, ಸವಾಲುಗಳಂತ ಬರಿಬೇಕು. ಸೊ ಈ ನಿಟ್ಟಲ್ಲಿ ಭಾಷಾ ಬರವಣಿಗೆ, ಎಸ್ಸೆ, ಪ್ರಬಂಧ ಇವೆಲ್ಲವೂ ಸ್ಕಿಲ್ಸಪ್ಪ. ಇದು ಒನ್ ಡೇ ಬಂದಿದ್ದಕ್ಕಂಥದ್ದಲ್ಲ. ಇದು ಶಾಂತಪ್ಪ ಸರ್ಗೆ ಒನ್ ಡೇಯಿಂದ ಕಲ್ತು, ನಾನು ಸಹ ಗ್ರಾಮಟಿಕಲ್ ಮಿರರ್ಸ್ ಮಾಡ್ತಾ ಇದ್ದೆ. ಓಕೆ, ಆಮೇಲೆ ಕಲಿತಾ ಎಲ್ಲ ಕಲ್ತ್ಕೊಂಡೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇವರು ಅಕ್ಷರಗಳು ದುಂಡುಗ ಇದ್ದಾವೆ. ಸೊ ನಾನು ನಿಮಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ, ಅಕ್ಷರಗಳು ದುಂಡಾಗಿದ್ದಷ್ಟು ನಿಮಗೆ ಒಳಿತು. ಅಕ್ಷರಗಳು ದುಂಡಾಗಿದ್ದಷ್ಟು ನಿಮಗೆ ಒಳಿತು. ಈ ನಿಟ್ಟಲ್ಲಿ ಅಕ್ಷರಗಳನ್ನು ದುಂಡಾಗಿ ಇಟ್ಕೊಳ್ಳಿ. ಓಕೆ, ನಂತರದಲ್ಲಿ ಕೋವಿಡ್-19 ವೇಳೆ ಪೊಲೀಸ್ ಪಡೆಗೆ ತೊಂದರೆಗಳು, ಸವಾಲುಗಳು ಬರಿಬಹುದು. ಇವರು ನೇರವಾಗಿ ಡೈರೆಕ್ಟಾಗಿ ಬಂದುಬಿಟ್ಟಿದ್ದಾರೆ. ಕೋವಿಡ್-19 ತಗುಲಿ ಆರೋಗ್ಯ ಏರುಪೇರು, ಜನರನ್ನು ನಿಯಂತ್ರಿಸುವಲ್ಲಿ ನಡೆದ ಗಲಾಟೆಯಿಂದ ಹಲ್ಲೆಗಳು, ರಜೆಯ ಕೊರತೆ, ಆರೋಗ್ಯ ಸೌಲಭ್ಯದ ಕೊರತೆ. ಓಕೆ, ಕೋವಿಡ್ ವೇಳೆ ಹಲವು ರೀತಿಯಾದ ನೂತನ ಚಿಕ್ಕ ಕಾನೂನು ರೂಪಿಸಿದ ಈ ಕೆಳಗಿನಂತಿವೆ. ನೋಡಿ, ಇದು ಬಳಸಬೇಕಾದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಪಾಯಿಂಟ್ ವೈಸ್ ಬರೆಯೋದನ್ನು ಬಿಟ್ಟುಬಿಡಿ. ಸರ್ ಎಲ್ಲಿ ಹೇಳಿದ್ದಾರೆ ಸರ್ ಇದನ್ನು? ಎಲ್ಲೂ ಹೇಳಿಲ್ಲ. ಇದೊಂದು ರೀತಿಯ ಅಲಿಖಿತ ನಿಯಮ. ಓಕೆ, ಸೊ ಯಾವ ಪುಸ್ತಕದಲ್ಲೂ ಹೇಳಿಲ್ಲ. ಓಕೆ, ಈಗ ಯಾಕೆ ಈ ಒಂದು ಅಂಶಗಳನ್ನು ನೀವು ಸಂಪಾದಕೀಯ ಇದು ಆರ್ಟಿಕಲ್ಸ್ ಬರೀಬೇಕಾದ್ರೆ ಯಾಕೆ ಅವ್ರು ಪಾಯಿಂಟ್ ವೈಸ್ ಬರೆಯಲ್ಲ, ಯಾಕೆ ಪ್ಯಾರಾವೈಸ್ ಬರೀತಾರೆ ಅಂದರೆ ಅದೊಂದು ಅಲಿಖಿತ ನಿಯಮ. ಓಕೆ, ಸೊ ನೀವು ಯಾಕೆ ಆ ನಿಯಮಗಳನ್ನು ಮುರಿದು ಲೈಫ್ ರಿಸ್ಕ್ ತೊಗೊತೀರಾ? ಓಕೆ, ಸೊ ಈ ನಿಟ್ಟಲ್ಲಿ ತಾವು ಪ್ಯಾರಾವೈಸ್ ಬರೀಬೇಕು. ಪಾಯಿಂಟ್ ವೈಸ್ ಬರೆಯೋದನ್ನು ನಾನು ಯೂಶಲಿ ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಪ್ಯಾರಾವೈಸ್ ಅಂತಂದರೆ ಇಟ್ ಈಸ್ ಎ ಆರ್ಗನೈಜೇಷನ್ ಆಫ್ ಯುವರ್ ನಾಲೆಡ್ಜ್. ಓಕೆನಾ? ಪಾಯಿಂಟ್ ವೈಸ್ ಅಂತಂದರೆ ಯು ಆರ್ ಹಿಟ್ಟಿಂಗ್ ಆ್ಯಂಡ್ ಕಮಿಂಗ್. ನೋ, ಡೋಂಟ್ ಡೂ ದ್ಯಾಟ್. ಸೊ ಎಸ್ಸೆ ಈಸ್ ಆಲ್ ಅಬೌಟ್ ಆರ್ಗನೈಜೇಷನ್ ಆಫ್ ನಾಲೆಡ್ಜ್ ಇನ್ ಎ ಮೋರ್ ಸ್ಟ್ರಕ್ಚರ್ಡ್ ವೇ. ರಚನಾತ್ಮಕವಾಗಿ ನಿಮ್ಮ ಜ್ಞಾನವನ್ನು ಪ್ರಕಟಿಸುವಂತಹ ಕ್ರಮ ಇದೆಯಲ್ಲ, ದಟ್ ಈಸ್ ಎಸ್ಸೆ. ಏನಪ್ಪ? ಚಿಕ್ಕ ಕಾನೂನು, ವಿಧಿಗಳ ನಿರ್ಬಂಧ, ಬ್ಯಾರಿಕೇಡ್ ಅಳವಡಿಕೆ, ಕ್ವಾರಂಟೈನ್ ಒಳಗಾಗಲು ಜನರಿಗೆ ಸಲಹೆ, ಪ್ರತಿ ಹಳ್ಳಿಯಿಂದ ದಿಲ್ಲಿಯವರೆಗೂ. ಈ ಎಸ್ಸೆಯನ್ನು ಓದ್ತಾ ಇರಬೇಕಾದ್ರೆ ನನಗೆ ನಾರ್ಮಲ್ ಆಗಿ ಓದ್ತಾ ಇದ್ದಾರೆ. ಇಲ್ಲೊಂದು ಚಿಂತನ ಮಂಥನ, ವಿವಿಧ ಆಯಾಮಗಳು, ದೃಷ್ಟಿಕೋನಗಳು ಕಾಣ್ತಾ ಇಲ್ಲ. ಕಾಣಬೇಕು. ಆ ಥರ ಕಂಡಾಗ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಅದು ಯಾಕ್ರಿ ಮಾರ್ಕ್ಸ್ ಬರಲ್ಲ ಪೇಪರನ್ನು? ಬರೀ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ, ನೀವು ಕರೆಕ್ಟ್ ನನ್ನ ಎಸ್ಸೆ ಸ್ಕೋರು ಐದರ್ ಇಟ್ ಈಸ್ ಇನ್ PSI ಆರ್ KS ಆರ್ IAS ಎಲ್ಲ ಕಡೆನೂ ನಂದು ಹೈಯೆಸ್ಟ್ ಸ್ಕೋರ್ಸು. ಪ್ರತಿ ಬಾರಿ ನಾನು ಎಸ್ಸೆ ಬರೆದಾಗಲೂ ಸಹ ಐ ವಾಸ್ ಗೆಟಿಂಗ್ ವೆರಿ ಗುಡ್ ಸ್ಕೋರ್. ಯಾಕೆ ಅಂತಂದರೆ ನನಗೆ ಗೊತ್ತಾಗಿತ್ತು ಇದನ್ನೇ ಈ ಥರನೇ ಬರೀಬೇಕಂತೇಳಿ. ಮೊನ್ನೆ ಸಹ ನಾನು ಎಸ್ಸೆನ ಬರೆದಿದ್ದೀನಿ. ಯಾವುದು ನಾನು CAPF SN ಬರೆದು ಭಾಳ ಬೇರೆ ಆರ್ಟಿಕಲ್ಸಲ್ಲಿ ಹಾಕಿದ್ದೀನಿ. ಓಕೆನಾ? ಸೊ ದಟ್ ಈಸ್ ಮೈ ಸ್ಟ್ರೆಂತ್. ಇದು ಬರಿತಾ ಕಲೆ ಬಂದಿದೆ ಹೊರತು ಇದು ಸ್ವಂತ ಹುಟ್ಟಿದಾಗಲಿಂದ ನನಗೆ ಬಂದಿಲ್ಲ. ಸೊ ನನಗೆ ಬಂದಿದೆ ಅಂದಮೇಲೆ ನಿಮಗೆ ಯಾಕೆ ಬರಲ್ಲ ಅನ್ನೋದು ನನ್ನ ಪ್ರಶ್ನೆ. ಪೊಲೀಸ್ ಪಡೆಯನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ಸರ್ಕಾರ ಸಾಂಕ್ರಾಮಿಕ ರೋಗ ನಿಯಂತ್ರಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಇವರೇ ಕೊಟ್ಟರು ಅವಾರ್ಡ್ ಪೊಲೀಸ್ ಪಡೆಗೆ, ಸರ್ಕಾರ ಯಶಸ್ವಿಯಾಗಿದೆ.
ಸೊ ಈ ರೀತಿಯಾಗಿ ಜನರಲ್ ಆಗಿ ಬರೀಬಾರ್ದು. ಜನರಲ್ ಆಗಿ ಹೌದು, ಕೆಲವು ಕಡೆ ಪೊಲೀಸ್ ಪಡೆ ತುಂಬ ಯಶಸ್ವಿಯಾಗಿದೆ, ಕೆಲವು ಕಡೆ ಅದು ವಿಫಲವಾಗಿದೆ. ಸೊ ಬ್ಯಾಲೆನ್ಸ್ಡ್ ಆಗಿ ಬರೀಬೇಕು. ನೀವು ಸರ್ಕಾರದ ಪ್ರತಿನಿಧಿ ಅಲ್ಲ ಮತ್ತು ವಿರೋಧ ಪಕ್ಷದ ಪ್ರತಿನಿಧಿಯೂ ಅಲ್ಲ, ನೀವು ಒಬ್ಬ ಅಧಿಕಾರಿಯಾಗಿ ಬರೀಬೇಕು. ಸರ್ಕಾರ ಪ್ರತಿಯೊಳಗೂ 4-5 ಜನರ ಪೊಲೀಸ್ ಪಡೆ ರಚಿಸಿ ಜಾಗೃತಿ ಮೂಡಿಸುವುದು ಮತ್ತು ನಿಖರ ಮಾಹಿತಿಯ ಅರಿವು ಕೂಡ ನೀಡಿತ್ತು. ಜನರಲ್ ಪಾಯಿಂಟು, ಇದರಲ್ಲಿ ಏನು ವಿಶೇಷತೆ ಇಲ್ಲ. ಹಳ್ಳಿಯಿಂದ ದಿಲ್ಲಿಯವರೆಗೂ ವರ್ಲ್ಡ್ ರಿಪೀಟ್ ಆಗ್ತಾ ಇದೆ. ಪೊಲೀಸ್ ಎಂಬುದು ಸೇವೆಯ ಹೊರತು ಸೈನ್ಯವನ್ನೆಂಬುದನ್ನು ಮತ್ತೆ ನಿರೂಪಿಸಿತು. ನೋಡಿ, ಪೊಲೀಸ್ ಪಡೆ ಬಗ್ಗೆ ಅದೊಂದು ಸೇವೆ ಅಲ್ಲ, ಅದು ಸೇವೆ ಹೊರತು ಸೈನ್ಯ ಅಲ್ಲ ಅಂತ ಬರೆದರೆ ಇದು ಚೆನ್ನಾಗಿದೆ. ಓಕೆ, ತೊಂದರೆ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೋದು. ವಿತೌಟ್ ಸೆಕ್ಯೂರಿಟಿ ದೇರ್ ಇಸ್ ನೋ ಫ್ರೀಡಮ್. ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಅದ್ಭುತವಾಗಿದೆ. ವಿತೌಟ್ ಸೆಕ್ಯೂರಿಟಿ ದೇರ್ ಇಸ್ ನೋ ಫ್ರೀಡಮ್. ಐ ಡೂ ಅಗ್ರಿ. ತುಂಬ ಈ ಥರ ಕೋಟ್ಗಳು ಆಗಬೇಕು. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ, ಇಂತಹ ಕೋಟ್ಗಳನ್ನು ಹಾಕೋದ್ರಿಂದ ನಿಮಗೆ ಎಡ್ಜ್ ಸಿಗುತ್ತೆ. ಅದರ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಫ್ರೀಡಮ್ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಸೊ ಈ ನಿಟ್ಟಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ ಇಂಗ್ಲೀಷನ್ನು ಬಳಸಬೇಕಾದ್ರೆ, ಕನ್ನಡವನ್ನು ಬಳಸಬೇಕಾದ್ರೆ ಒಂದು ಗ್ರಾಮರ್ ಇರಬೇಕಲ್ಲ, ಗ್ರಾಮರು, ಆ ಗ್ರಾಮರ್ ತುಂಬ ಸ್ಪಷ್ಟವಾಗಿರಬೇಕಾಗುತ್ತೆ. ಸೊ ಇದು ಎಂಬ ಮಾತಿನಂತೆ ಕೋವಿಡ್ ವೇಳೆಯೂ ಪೊಲೀಸ್ ಇಲಾಖೆ ಶಕ್ತಿ ಮೀರಿ ಕೆಲಸವನ್ನು ನಿರ್ವಹಿಸಿ ದೇಶವನ್ನು COVID-19 ಗ್ರಹಣದಿಂದ ಪಾರು ಮಾಡುವಲ್ಲಿ ದೇಶಕ್ಕೆ ಭದ್ರತೆ ಬುನಾದಿಯಾಗಿ ನಿಂತಿದೆ. ಮುಗೀತು, ಎಸ್ಸೆ ಕ್ಲೋಸ್. ಸೊ ಇಷ್ಟು ಸ್ಪೇಸ್ ಇತ್ತು, ಇಷ್ಟು ಸ್ಪೇಸನ್ನು ಇನ್ನೂ ಬರೋದಿಲ್ಲ, ಇವರು ಬರಿಬೋದಿತ್ತು. ಸೊ ಈ ಎಸ್ಸೆಯಲ್ಲಿ ಟೋಟಲ್ ಓವರಾಲ್ ಆಗಿ ನೋಡಿದಾಗ ಪ್ರಬಂಧಕ್ಕೆ ಬೇಕಾದಂಥ ಅಂಶಗಳು ಕಡಿಮೆ ಇದ್ದಾವೆ. ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಸವಾಲುಗಳ ಬಗ್ಗೆ ಬರೆದಿದ್ದಾರೆ, ಇನ್ನೂ ತುಂಬ ಜಾಸ್ತಿ ಬರಿಬೋದಿತ್ತು. ಇದು ಒಟ್ಟು 30 ಅಂಕಕ್ಕೆ ಇದು ಎಕ್ಸಾಮ್ಸ್ ಇದೆ. ಸೊ ನೀವು ಏನಾದರೂ ಇವ್ಯಾಲ್ಯುವೇಟರ್ ಆಗಿದ್ದರೆ ಎಷ್ಟು ಅಂಕಗಳನ್ನು ಕೊಡ್ತಾ ಇದ್ದೀರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಲೆಟ್ ಅಸ್ ಸಿ ಹೌ ಇಟ್ ಗೋಸ್ ಅಂತೇಳಿ ನೋಡೋಣ. ಓಕೆ, ಸೊ ಈಗ ನೀವು ಯಾವುದೇ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರು ಸಹ ಐಲ್ಡಿಂಗ್ ಕ್ಲಾಸ್ ಮತ್ತು ಎಸ್ಸೆ ಪೇಪರ್ 1ಗೆ ಸಂಬಂಧಪಟ್ಟಾಗಿ ಎಲ್ಲ ಕೋರ್ಸ್ಗಳು ನಮ್ಮ ಬಳಿ ಲಭ್ಯ ಇರುತ್ತೆ. ಸೊ ತಾವು ಆಸಕ್ತರು ಏನು ಮಾಡ್ಬೋದು, ಈ ಒಂದು ನಂಬರ್ 9620131843ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.